ಗೈಸ್, ಪ್ಯಾನ್ ಕಾರ್ಡನ್ನು ಅಪ್ಡೇಟ್ ಮಾಡೋದು ಹೇಗೆ ಅಂದರೆ ಪ್ಯಾನ್ ಕಾರ್ಡಲ್ಲಿ ಹೆಸರು, ಡೇಟ್ ಆಫ್ ಬರ್ತ್ ಹಾಗೂ ಅಡ್ರೆಸ್ ಯಾವ ರೀತಿ ಅಪ್ಡೇಟನ್ನು ಮಾಡಬೇಕು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ತುಂಬ ಈಸಿಯಾಗಿ ನೋಡೋಣ. ನಾವು ಪ್ಯಾನ್ ಕಾರ್ಡನ್ನು ಮೊಬೈಲಲ್ಲಿ ಕೂಡ ಹಾಗೂ ಲ್ಯಾಪ್ಟಾಪಿಂದನೂ ಅಪ್ಡೇಟ್ ಮಾಡ್ಬೋದು. ಇವಾಗ ಡೈರೆಕ್ಟಾಗಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನೀವು ನಿಮ್ಮ ಮೊಬೈಲ್ನ ಅಥವಾ ಲ್ಯಾಪ್ಟಾಪ್ನ ಯಾವುದಾದ್ರೂ ಒಂದು ಬ್ರೌಸರನ್ನು ಓಪನ್ ಮಾಡಿ ಸರ್ಚ್ ಬಾಕ್ಸಲ್ಲಿ ಪ್ಯಾನ್ ಕಾರ್ಡ್ ಅಪ್ಡೇಟ್ ಅಂತ ನೀವು ಟೈಪ್ ಮಾಡಿ. ನಂತರ ನಿಮಗೆ ಇಲ್ಲಿ ಮೊದಲನೇದಾಗಿ ವೆಬ್ಸೈಟ್ ಕಾಣಿಸ್ತಾ ಇದೆ, ಆನ್ಲೈನ್ ಪ್ಯಾನ್ ಅಪ್ಲಿಕೇಶನ್ NSDL ಅಂತ. ಅದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು ಆನ್ಲೈನ್ ಪ್ಯಾನ್ ಅಪ್ಲಿಕೇಶನ್ ಅಂತ ಓಪನ್ ಆಗಿದೆ. ಇಲ್ಲಿ ನೀವು ಅಪ್ಲೈ ಆನ್ಲೈನ್ ಕೆಳಗಡೆ ಅಪ್ಲಿಕೇಶನ್ ಟೈಪನ್ನು ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ನಮಗೆ ನ್ಯೂ ಪ್ಯಾನ್ ಕಾರ್ಡ್, ಇಂಡಿಯನ್ ಸಿಟಿಜನ್ ಅಥವಾ ಫಾರಿನ್ ಸಿಟಿಜನ್ ಹಾಗೂ ಕೆಳಗಡೆ ಮೂರನೇ ಆಪ್ಷನ್ನಲ್ಲಿ ಚೇಂಜಸ್ ಆರ್ ಕರೆಕ್ಷನ್ ಇನ್ ಎಕ್ಸಿಸ್ಟಿಂಗ್ ಪ್ಯಾನ್ ಕಾರ್ಡ್ ಅದನ್ನು ನಾವು ಕ್ಲಿಕ್ ಮಾಡಿ ಸೆಲೆಕ್ಟ್ ಮಾಡ್ಕೊಬೇಕು. ನಂತರ ನಾವು ಕ್ಯಾಟಗರಿಯಲ್ಲಿ ಇಂಡಿವಿಜುವಲ್ ಅನ್ನು ಸೆಲೆಕ್ಟ್ ಮಾಡ್ಕೊಬೇಕು. ನಂತರ ಕೆಳಗಡೆ ಸ್ಕ್ರೋಲ್ ಮಾಡಿದಾಗ ನಾವು ನೋಡ್ತಿರೋ ಹಾಗೆ ಸ್ಕ್ರೀನಲ್ಲಿ ಟೈಟಲ್ ಅಂತ ಕಾಣಿಸ್ತಿದೆ. ಅದರಲ್ಲಿ ನಾವು ಟೈಟಲ್ನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಅಂದರೆ ಜೆಂಟ್ಸ್ ಆಗಿದ್ದರೆ ಶ್ರೀ ಅಂತ ಮಾಡ್ಕೋಬೇಕು, ಲೇಡೀಸ್ ಆಗಿದ್ದರೆ ಶ್ರೀಮತಿ ಅಂತ ಕಾಣಿಸ್ತಿದೆ ಅಲ್ವಾ, ಅದನ್ನು ಸೆಲೆಕ್ಟ್ ಮಾಡ್ಕೊಬೇಕು. ನೆಕ್ಸ್ಟ್ ನಾವು ನಮ್ಮ ಸರ್ ನೇಮ್, ಲಾಸ್ಟ್ ನೇಮನ್ನು ನಾವು ಇಲ್ಲಿ ಹಾಕಬೇಕಾಗತ್ತೆ. ನಂತರ ಫಸ್ಟ್ ನೇಮ್ ಹಾಗೂ ಡೇಟ್ ಆಫ್ ಬರ್ತ್ ಮತ್ತು ಇಮೇಲ್ ID, ಮೊಬೈಲ್ ನಂಬರ್ ಕೂಡ ಹಾಕಬೇಕು. ನೆಕ್ಸ್ಟ್ ಇಲ್ಲಿ ವೆದರ್ ಸಿಟಿಜನ್ ಆಫ್ ಇಂಡಿಯಾ ಅಂತ ಕೇಳ್ತಿದ್ದಾರೆ. ಅಲ್ಲಿ ಎಸ್ ಅಂತ ಕೊಟ್ಟು ನಮ್ಮ ಪ್ಯಾನ್ ಕಾರ್ಡ್ ನಂಬರನ್ನು ನಾವಿಲ್ಲಿ ಹಾಕಬೇಕಾಗತ್ತೆ. ನೆಕ್ಸ್ಟ್ ಇಲ್ಲಿ ಟಿಕ್ ಮಾಡಿಕೊಂಡು ಇಲ್ಲಿ ಕ್ಯಾಪ್ಚಾ ಕೋಡನ್ನು ನಾವು ಹಾಕಿ ಸಬ್ಮಿಟ್ ಕೊಡಬೇಕಾಗತ್ತೆ. ಇದಾದ ನಂತರ ನಮ್ಮ ಮೇಲ್ಗೆ ಅಥವಾ ಸ್ಕ್ರೀನ್ ಮೇಲೆ ನಾವು ನೋಡ್ತಾ ಇರೋ ಹಾಗೆ ಒಂದು ಟೆಂಪ್ರರಿ ಟೋಕನ್ ನಂಬರನ್ನು ನಮಗೆ ಕೊಡ್ತಾರೆ. ನೀವು ಅದನ್ನು ಸ್ಕ್ರೀನ್ಶಾಟ್ ಆದರೂ ತಗೊಳ್ಳಿ ಅಥವಾ ಫೋನಲ್ಲಿ ಫೋಟೋ ಬೇಕಾದರೂ ತೆಗೆದು ರೆಫರೆನ್ಸ್ಗೋಸ್ಕರ ಇಟ್ಕೊಳ್ಳಿ. ನಂತರ ವಿಡಿಯೋದಲ್ಲಿ ಕಾಣಿಸ್ತಿರೋ ಹಾಗೆ ಎಲ್ಲ ಒಂದು ಫೀಲ್ಡ್ನ ನೀವು ಫಿಲ್ಅಪ್ ಮಾಡಬೇಕಾಗತ್ತೆ. ನಂತರ ಇಲ್ಲಿ ಕೆಳಗಡೆ ಫಾದರ್ ನೇಮ್, ನಿಮ್ಮ ಫಾದರ್ ನೇಮ್ ಅಥವಾ ಮದರ್ ನೇಮ್ ಆಪ್ಷನ್ ಇರುತ್ತೆ. ನೀವು ಯಾರಾದ್ರೂ ಒಬ್ಬರನ್ನ ನೀವು ಅಲ್ಲಿ ಫಿಲ್ ಮಾಡಬೇಕಾಗತ್ತೆ. ಈ ಎಲ್ಲ ಫೀಲ್ಡ್ನ ನಾವು ಫಿಲ್ ಮಾಡಿ ಸಬ್ಮಿಟ್ ಕೊಟ್ಟ ನಂತರ ನಮಗೆ ಪೇಮೆಂಟನ್ನು ಮಾಡಬೇಕಾಗತ್ತೆ. ನಾನಿಲ್ಲಿ Paytm ಅನ್ನು ಸೆಲೆಕ್ಟ್ ಮಾಡಿ ಕೆಳಗಡೆ ನೀವು ನೋಡ್ತಾ ಇರ್ಬೋದು 106 ರೂಪಾಯಿಯನ್ನು ನಾವು ಪೇ ಮಾಡಬೇಕಾಗತ್ತೆ. ನಾನಿಲ್ಲಿ ಪ್ರೊಸೀಡನ್ನು ಕೊಟ್ಟು ಪೇಮೆಂಟನ್ನು ಮಾಡ್ತೀನಿ. ಸೊ ಇದಾದ ನಂತರ ನಿಮಗೆ 10 ದಿನಗಳ ಒಳಗೆ ಪ್ಯಾನ್ ಕಾರ್ಡ್ ಮನೆಗೆ ಬರುತ್ತದೆ. ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.